ಸಿಸ್ಟಮ್ ರೆಡಿ ಆಯಿತು, ಮಾನಿಟರ್ ರೆಡಿ ಆಯಿತು, ಸಿಸ್ಟಮ್ ಮುಂದೆ ಖಾಲಿ ಜಾಗ ಇದೆ, ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೊಂದು ಜಿಗಾಡ್ ಇದೆ. ಸಿಸ್ಟಮ್ ಆನ್ ಮಾಡ್ತೀನಿ, ಮಾನಿಟರ್ಲಿ ಏನು ಬರುತ್ತೆ ಅಬ್ಸರ್ವ್ ಮಾಡಿ ಪಿಕ್ಚರು. ಎಕ್ಸಾಕ್ಟ್ಲಿ GTA 6 ನೀವು ಆಡಬೇಕು ಅಂದರೆ ಸಿಸ್ಟಮ್ಗಿಂತ ಇಂಪಾರ್ಟೆಂಟ್ ಆಗುತ್ತೆ PS5. ಯಾಕಂದರೆ ಅಫಿಷಿಯಲಿ ಅವರೇ ಹೇಳಿರೋ ಪ್ರಕಾರ ಸಿಸ್ಟಮ್ಗೆ GTA 6ನ 1 ವರ್ಷ ಆದಮೇಲೆ ಬಿಡೋದು. ಅದಕ್ಕೆ ನಾನು PS5ನ ಜುಗಾಡ್ ಮಾಡಿದ್ದೀನಿ. ನೋಡಿದ್ದೆ ನಮ್ಮ PS5 ಇದನ್ನು ನಾನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದೀನಿ. ಇದರ ಪ್ರೈಸ್ ಎಷ್ಟು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಬನ್ನಿ ಇದನ್ನು ಫಸ್ಟು ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ನನಗೆ ಬಾಕ್ಸ್ ಒಳಗಡೆ ಒಂದು ಪವರ್ ಸಪ್ಲೈ ಕೇಬಲ್ ಸಿಕ್ತು, ಜೊತೆಗೆ ಒಂದು ಜಾಯ್ಸ್ಟಿಕ್ ಸಿಕ್ತು, ಅದಾದಮೇಲೆ HDMI ಕೇಬಲ್ಲು, ಅದಾದಮೇಲೆ USB ಕೇಬಲ್ಲು, ಅದ್ರ ಜೊತೆಗೆ ಪ್ಲೇಸ್ಟೇಷನ್ನು. ನನಗೆ ಇದರಲ್ಲಿ ಜಾಯ್ಸ್ಟಿಕ್ ಸಿಕ್ಕಿದ್ದು ಒಂದೇ, ಇನ್ನೊಂದು ಸಿಕ್ಕಿಲ್ಲ. ಇನ್ನೊಂದು ಬೇಕು ಅಂದರೆ ನಾನು ಪರ್ಚೇಸ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಮ್ಯಾನ್ಯುವಲ್ ಬುಕ್ಕು, ಜೊತೆಗೆ ಅದಕ್ಕೆ ಸ್ಟ್ಯಾಂಡು. ನೋಡಿದೆ ನಮ್ಮ PS5 ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಇದಕ್ಕೆ ಖರ್ಚಾದಂಥ ದುಡ್ಡು ಬಂದು 35,000, ಜೊತೆಗೆ ಇದು 1 ವರ್ಷ ಸಬ್ಸ್ಕ್ರಿಪ್ಷನ್ ಜೊತೆಗೆ ತೊಗೊಂಡಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.